ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 43ನೇ ಭಾಗವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗೆ ಆಗಿದ್ದವು. ಅವುಗಳಿಗೆ ಉಕ್ಕಿನ ಕವಚಗಳಂತಿದ್ದ ಕವಚಗಳು ಇದ್ದವು. ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಾಶ್ವಗಳ ಶಬ್ದದ ಹಾಗೆ ಇತ್ತು. ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳವರೆಗೆ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಅಧೋಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು. ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನೆಂತಲೂ ಗ್ರೀಕು ಭಾಷೆಯಲ್ಲಿ ಅಪೊಲ್ಲೋನನೆಂತಲೂ ಹೆಸರುಂಟು. ಮೊದಲನೆಯ ವಿಪತ್ತು ಕಳೆದು ಹೋಯಿತು, ಈಗೋ ಇನ್ನೂ 2 ವಿಪತ್ತುಗಳು ಬರಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ವಿಷಯಗಳು ವರ್ಣಿಸಿ ಹೋಲಿಸಿ ಬರೆಯಲ್ಪಟ್ಟಿದೆ ಎಂದು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಈ ವಚನದಲ್ಲಿ ಇದ್ದಂಥ ಒಂದು ಮಿಡತೆಗಳಾಗಿರ್ಬೋದು, ಇಲ್ಲಾಂದರೆ ಆ ಮಿಡತೆಗಳು ಕುದುರೆಗಳ ರೂಪದಂತೆ, ಇಲ್ಲಾಂದರೆ ಮನುಷ್ಯನ ರೂಪದಂತೆ, ಇವೆಲ್ಲ ಬರೆಯಲ್ಪಟ್ಟಿದೆ ನೋಡಿ. ಇವೆಲ್ಲವೂ ಕೂಡ ವರ್ಣಿಸಿ ಹೋಲಿಸಿ ಹೇಳಿರುವಂಥದ್ದು. ಈ ಸಮಾಜದಲ್ಲಿ ನಡೆಯುವಂಥ ಯುದ್ಧಗಳನ್ನು ಕುರಿತು, ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಯುದ್ಧಗಳನ್ನು ಕುರಿತು, 1ನೇ ಶತಮಾನದಲ್ಲಿ ನಡೆದಿರುವಂಥ ಯುದ್ಧಗಳನ್ನು ಕುರಿತು, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣವನ್ನು ನಾಶನವನ್ನು ಕುರಿತು ಇವೆಲ್ಲವೂ ತಿಳ್ಕೊಂಡಿದ್ದೀವಿ. ನಂತರ ಕ್ರೈಸ್ತ ಶಕದ ನಂತರ, ಅಂದರೆ ಕ್ರಿಸ್ತನು ಬಂದ ಮೇಲೆ 1ನೇ ಶತಮಾನದಿಂದ ನಡೆದಿರುವಂಥ ಘಟನೆಗಳು, ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಘಟನೆಗಳು, ಅದೇ ಪ್ರಕಾರ 1ನೇ ಶತಮಾನದಲ್ಲಿ ನಡೆದಿರುವಂಥ ಘಟನೆಗಳು, ಆ ನಂತರ ಬರುವಂಥ ದಿನಗಳಲ್ಲಿ, ಅಂದರೆ 2ನೇ ಶತಮಾನ, 3ನೇ ಶತಮಾನ, 4, 5, 6, ಈ 20ನೇ ಶತಮಾನದಲ್ಲಿ ಭವಿಷ್ಯತ್ತು ದಿನಗಳಲ್ಲಿ ಏನೇನು ನಡೆದಿದೆಯೋ, ನಡೆದಿರುವಂಥದ್ದು, ಭವಿಷ್ಯತ್ತಲ್ಲಿ ನಡೆಯುವಂಥದ್ದು ಈ ಗ್ರಂಥದಲ್ಲಿ ಕ್ಲುಪ್ತವಾಗಿ ಬರೆಯಲ್ಪಟ್ಟಿದೆ. ಈ ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಬೇಕಾದರೆ ಖಂಡಿತವಾಗಿ 3 ವಿಷಯಗಳು ನಮ್ಗೆ ಗೊತ್ತಿರಬೇಕು. ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ವಿಷಯಗಳು ಗೊತ್ತಿರಬೇಕು ನಮಗೆ. ಅಲ್ಲಿ ನಡೆದಿರುವಂಥ ವಿಷಯಗಳನ್ನು ಕೆಲವು ಸಂದರ್ಭಗಳಲ್ಲಿ ವರ್ಣಿಸಿ, ಇಲ್ಲಾಂದರೆ ಹೋಲಿಸಿ ಮಾತನಾಡ್ತಾ ಇರ್ತಾರೆ. ಈ ಪ್ರಕಟಣೆ ಗ್ರಂಥದಲ್ಲಿ ಹಳೆ ಕಾಲದಲ್ಲಿ ನಡೆದಿರುವಂಥ ವಿಷಯಗಳು, ಅದು ಜಗತ್ತು ಉಂಟಾಗಲಾರ್ದ ಮೊದಲು ಆಗಿರ್ಬೋದು, ಜಗತ್ತು ಉಂಟಾದ ಮೇಲೆ ಆಗಿರ್ಬೋದು, ಇಲ್ಲ ಏದೇನು ತೋಟವನ್ನು ಕುರಿತಾಗಿರ್ಬೋದು, ಇಲ್ಲಾಂದರೆ ಮೋಶೆ ಕಾಲದಲ್ಲಿ ನಡೆದಿರುವಂಥ ವಿಷಯಗಳನ್ನು ಆಗಿರ್ಬೋದು, ಇಲ್ಲ ಭಕ್ತರ ಕಾಲದಲ್ಲಿ, ಪ್ರವಾದಿಗಳ ಕಾಲದಲ್ಲಿ ನಡೆದಿರುವಂಥ ವಿಷಯಗಳು, ಯೇಸು ಕ್ರಿಸ್ತರ ಕಾಲದಲ್ಲಿ ನಡೆದಿರುವಂಥ ವಿಷಯಗಳು, ಇನ್ನು ಅನೇಕ ವಿಷಯಗಳು ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಎರಡನೇದಾಗಿ ಭವಿಷ್ಯತ್ತಲ್ಲಿ ನಡೆಯುವಂಥ ವಿಷಯಗಳು ಕೂಡ ಬರೆಯಲ್ಪಟ್ಟಿದೆ. ಭವಿಷ್ಯತ್ತು ಅಂದಾಗ ತುಂಬ ಜನ ಏನಂತ್ಕೊಳ್ತಾರೆ ಅಂದರೆ 7 ವರ್ಷಗಳು ಶ್ರಮೆ ಕಾಲ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತ ಹೇಳ್ತಾರೆ ಗೊತ್ತಾ? ಯೇಸು ಕ್ರಿಸ್ತರು ಸಭೆಯನ್ನು ಪರಲೋಕಕ್ಕೆ ಕರ್ಕೊಂಡೋದ ಮೇಲೆ ಆಮೇಲೆ 7 ವರ್ಷ ಶ್ರಮೆ ಕಾಲ ಬರುತ್ತೆ, ಅದು ಇವಾಗಲ್ಲ ಆಮೇಲೆ ಬರುತ್ತೆ ಅಂತ ಹೇಳಿ ಕ್ರೈಸ್ತರನ್ನು ದಾರಿ ತಪ್ಪಿಸಿ ಇಲ್ಲದ್ದು ಸಲ್ಲದ್ದು ಬೋಧನೆ ಮಾಡಿ
ಕೊನೆಗೆ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ವಾಕ್ಯಗಳನ್ನು ಕೇಳುವಾಗ ಪರಿಶೋಧನೆ ಇರಬೇಕು, ಧ್ಯಾನ ಇರಬೇಕು. ಹೇಳುವಂಥ ವಾಕ್ಯಗಳು ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ, ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ, ನಡೆದಿದೆಯಾ, ನಡೆಯುತ್ತಾ, ಭವಿಷ್ಯತ್ ಕಾಲಗಳಲ್ಲಿ ನಡೆಯುತ್ತಾ, ಇವೆಲ್ಲವನ್ನು ಕೂಡ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಪರಿಶೋಧನೆ ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಪ್ರತಿಯೊಂದು ಕೂಡ ಅನೇಕ ವಚನಗಳು ವರ್ಣಿಸಿದ್ದಾರೆ. 7 ಆತ್ಮಗಳಂದರೆ 7 ಆತ್ಮಗಳಲ್ಲ, 7 ನಕ್ಷತ್ರಗಳನ್ನು, ಅಂದರೆ ಸಭೆಗೆ 7 ನಕ್ಷತ್ರಗಳಿಗೆ ಹೋಲಿಸ್ತಾನೆ, 7 ಆತ್ಮಗಳಿಗೆ ಹೋಲಿಸ್ತಾನೆ, ಅರಸರಿಗೆ, ಮೃಗಗಳಿಗೆ ಹೋಲಿಸ್ತಾನೆ, ಸೈತಾನನಿಗೆ, ಘಟ ಸರ್ಪಕ್ಕೆ ಹೋಲಿಸ್ತಾನೆ. ಹೀಗೆ ಹೋಲಿಸಿ ಹೇಳಿರುವಂಥದ್ದು. ಅದೇ ಪ್ರಕಾರ ಮಿಡಿತೆಗಳು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಯುದ್ಧ ಮಾಡೋದಕ್ಕೆ ಹೋಗುವಂಥ ಗುಂಪಿದೆಯಲ್ಲ, ದಂಡು, ಈ ದಂಡುಗೂ ಬಹಳ ಮಂದಿ ಇದ್ದಾಗ ಅವ್ರನ್ನ ನೋಡಿ ಹೋಲಿಸಿರುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಕಳೆದ ಭಾಗದಲ್ಲಿ ನೋಡಿದ್ದೇವೆ. ಅಂದರೆ ಯೆರೂಸಲೇಮ್ ಪಟ್ಟಣವನ್ನು ಹಾಳು ಮಾಡೋದಕ್ಕೆ ಒಬ್ಬ ಅರಸನು ಬರ್ತಾನೆ. ಆ ಅರಸನ ಒಂದು ಸೈನ್ಯವು ಮಿಡಿತೆಗಳ ಸೈನ್ಯದ ಹಾಗೆ ಇರುತ್ತೆ ಅಂಥೇಳಿ ಆಲ್ರೆಡಿ ಪ್ರವಾದಿಗಳು, ಯೆಶಾಯ ಆಗಿರ್ಬೋದು, ಯೆರೆಮೀಯ ಆಗಿರ್ಬೋದು, ಯೋವೇಲನಾಗಿರ್ಬೋದು, ಇನ್ನು ಕೆಲವರು ಪ್ರವಾದಿಗಳು ಮುಂಚಿತವಾಗಿ ಹೇಳ್ತಾರೆ. ನಹೂಮನು ಕೂಡ ಹೇಳ್ತಾನೆ. ಇವೆಲ್ಲ ಹೇಳಿರೋ ಪ್ರಕಾರ ಆ ಕಾಲದಲ್ಲಿ ನಡೆದಿದೆ. ಅದೇ ಪ್ರಕಾರ ಅಲ್ಲಲ್ಲಿ ಕೆಲವು ಸಂದರ್ಭಗಳಲ್ಲಿ ನಡೆಯುವಂಥ ವಿಷಯಗಳನ್ನು ಕೂಡ ದೇವರು ಬರೆಸಿದ್ದಾನೆ. ಪ್ರಿಯರ ದೇವ್ರ ಮಕ್ಕಳಿರ, ಗಮನಿಸ್ರಿ, ಮಿಡಿತೆಗಳಂದರೆ ಅದೇ ಬಹಳ ಗುಂಪಿರುವಂಥದ್ದು. ಓಕೆನಾ. ಎರಡನೇದಾಗಿ ಕುದುರೆಗಳಿಗೆ ಹೋಲಿಸ್ತಾನಲ್ಲ, ಸೈನಿಕರನ್ನು ಯಾವುದಕ್ಕೆ ಹೋಲಿಸ್ತಾನೆ ಅಂದರೆ ಕುದುರೆಗಳಿಗೂ ಕೂಡ ಹೋಲಿಸುವಂಥದ್ದು. ಆಮೇಲೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ತಲೆಯ ಮೇಲೆ ಅಂತಂದರೆ ಮತ್ತೇನೋ ಕಿರೀಟ ಇರುತ್ತೆ, ಇಲ್ಲಾಂದರೆ ಚಿನ್ನದ ಕಿರೀಟ ಇರುತ್ತೆ, ಈಗಲ್ಲ. ಅಂದರೆ ಮನುಷ್ಯರಲ್ಲಿ ಹುಟ್ಟುವಂಥ ಅನೇಕ ಆಲೋಚನೆಗಳು, ಅಂದರೆ ಈ ಲೋಕದಲ್ಲಿ ಎಷ್ಟೆಷ್ಟೋ ಆಲೋಚನೆಗಳು ಏನೇನೋ ಇರುತ್ತೆ, ಅದನ್ನು ಕೂಡ ಇಲ್ಲಿ ಹೇಳಿದ್ದಾನೆ. ಎರಡನೇದಾಗಿ ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಅಂದರೆ ಆ ಮಿಡಿತೆಗಳು ಮನುಷ್ಯರ ಮುಖಗಳ ಹಾಗೆ ಇದೆ. ಅಂದರೆ ಮನುಷ್ಯನು ಯಾವ ರೀತಿ ಇರ್ತಾನೆ ಅಂದರೆ ಮಿಡಿತೆಗಳಿಗೆ ಹೋಲಿಸಿದ ನೋಡಿ, ಈ ಮನುಷ್ಯನು ಯಾವ ರೀತಿ ಇರ್ತಾನಂತ ನೋಡುವಾಗ ಮನುಷ್ಯನು ಪ್ರಿಯರ ದೇವ್ರ ಮಕ್ಕಳಿರ ಮಾಯಗಾರ, ಮೋಸಗಾರ, ಕುತಂತ್ರ ಮಾಡೋನು. ಏನ್ರಿ, ಒಂದು 10 ನಿಮಿಷಕ್ಕೆ ಒಂದು ಥರ ಇರ್ತಾನೆ, ಮತ್ತು ಇನ್ನೊಂದು 10 ನಿಮಿಷಕ್ಕೆ ಇನ್ನೊಂದು ರೀತಿಯಲ್ಲಿ ಬದಲಾಗ್ತಾನೆ. ಕೆಲವರಲ್ಲಿ ನಟನೆ ಮಾಡ್ತಾ ಇರ್ತಾನೆ. ಮನುಷ್ಯ ನಟನೆಗಾರ, ಕಪಟಿ, ವೇಷಧಾರಿ. ಅದಕ್ಕೆ ಮನುಷ್ಯನ ಅಂದರೆ ಮನುಷ್ಯನ ರೂಪ ಅಂದರೆ ಮಿಡಿತೆಗಳಿದೆಯಾ? ಮಿಡಿತೆಗಳಲ್ಲ. ಇವು ಏನಪ್ಪ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಹೋಲಿಸಿದ್ದಾನೆ. ಇವೆಲ್ಲ ಯುದ್ಧ ವೀರರು, ಅಂದರೆ ಯುದ್ಧಕ್ಕೆ ಹೋಗುವಂಥ ಯುದ್ಧ ಸೈನಿಕರಿಗೆ, ಯುದ್ಧ ವೀರರಿಗೆ ಹೇಳಿರುವಂಥ ವಿಷಯಗಳು. ಆನಂತರ ನೋಡಿ, ಸ್ತ್ರೀಯರ ಕೂದಲಂತಿರುವ ಕೂದಲು ಅವುಗಳಿಗೆ ಇತ್ತು ಅಂತಾರೆ. ಕೂದಲಂದರೆ ಏನು? ಮತ್ತು ಸ್ತ್ರೀಯರಿಗಿರುವಂಥ ಕೂದಲುಗಳ ಅಂದರೆ ಸ್ತ್ರೀಯರಿಗೆ ಇರುವಂಥ ಈ ಕೂದಲುಗಳಿದೆ ನೋಡಿ, ಸ್ತ್ರೀಯರಿಗೆ ಅದೊಂದು ಗೌರವ ಥರ. ಸ್ತ್ರೀಯರಿಗೆ ಕೂದಲುಗಳಿದ್ದರೆ ಗೌರವ, ಹೌದಲ್ಲ? ಅಂದರೆ ಅವುಗಳಿಗೆ ಗೌರವ ಥರ. ಅಂದರೆ ಈ ಯುದ್ಧಕ್ಕೆ ಹೋಗುವಂಥ ಯುದ್ಧ ಸೈನಿಕರಿಗೆ ಒಂದು ರೀತಿಯಲ್ಲಿ ಮರ್ಯಾದೆ, ಗೌರವ ಥರ ಸಮಾಜದಲ್ಲಿ, ಅವ್ರ ಸಮಾಜದಲ್ಲಿ ಕೊಡುವಂಥದ್ದು. ಆನಂತರ ನೋಡಿ, ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗೆ ಇದ್ದವು. ಅಂದರೆ ಇವುಗಳಲ್ಲಿ ಸಿಕ್ಕಾಕಿಕೊಂಡಾಗ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಸಿಂಹದ ಬಾಯಲ್ಲಿ ಸಿಕ್ಕಾಕಿಕೊಂಡ್ರೆ ತಪ್ಪಿಸ್ಕೊಳ್ತಾನ? ಸಿಂಹದ ಅಲ್ಲಿಗೆ ಸಿಕ್ಕಾಕಿಕೊಂಡ್ರೆ ಇವನು ಮನುಷ್ಯನು ತಪ್ಪಿಸ್ಕೊಳ್ತಾನ? ಅಂಥ ಪರಿಸ್ಥಿತಿ. ಆಮೇಲೆ ನೋಡಿ, ಅವುಗಳಿಗೆ ಉಕ್ಕಿನ ಕವಚಗಳಿಂತಿದ್ದ ಕವಚಗಳು ಇದ್ದವು. ಉಕ್ಕಿನ ಕವಚಗಳು ಅಂದರೆ ಹುಕ್ಕು ಅಂದರೆ ಒಂದು ರೀತಿಯಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಆಕರ್ಷಣೆ ಎನ್ನುವಂಥದ್ದು, ಅಂದರೆ ಅಂಟಿಕೊಳ್ಳುವಂಥದ್ದು. ಒಂದು ರೀತಿಯಲ್ಲಿ ಈ ಒಂದು ಅವುಗಳಿಗೆ ಏನಿದೆ ಅಂತ ನೋಡುವಾಗ ಉಕ್ಕಿನ ಹಾಗೆ ಇರುತ್ತಂತೆ. ಅಂದರೆ ಅದು ಹೇಗೆ ಅನ್ನೋದು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಕೂಡ ವಾಕ್ಯದ ಮೂಲಕ ತಿಳಿಸ್ಕೊಡ್ತೀನಿ, ಗಮನಿಸಬೇಕು. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ವಿಷಯಗಳು ಒಂದು ರೀತಿಯಲ್ಲಿ ಇರುತ್ತೆ. ಆಮೇಲೆ ಯೇಸು ಕ್ರಿಸ್ತರು ಬಂದು ಹೊರಟೋದ ಮೇಲೆ
ಅವರ ಮಧ್ಯದಲ್ಲಿ ಅನೇಕ ಯುದ್ಧಗಳು ಕೂಡ ನಡೆಯುತ್ತೆ. ಯಾರ ಮಧ್ಯದಲ್ಲಿ? ಯೆಹೂದ್ಯರ ಮಧ್ಯದಲ್ಲಿ. ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಯೆಹೂದ್ಯರನ್ನು, ಇಸ್ರೇಲ್ ಜನಾಂಗದವರನ್ನು ಅಲ್ಲಿಂದ ಹೊರಗಡೆ ಓಡಿಸುವಂಥದ್ದು, ಇಲ್ಲ ಅಂದರೆ ಅಲ್ಲಿ ಅವರ ಮಧ್ಯದಲ್ಲಿ ಕೊಂದಾಕುವಂಥದ್ದು, ಇದೆಲ್ಲ ನಡೆಯುತ್ತೆ. ಅದೇ ಪ್ರಕಾರ ಅವರ ಪ್ರಾಂತದಲ್ಲಿ ಕ್ರೈಸ್ತರು ಕೂಡ ಅನೇಕರು ಮರಣ ಹೊಂದುತ್ತಾರೆ. ಇದು ರೋಮನರ ಆಳ್ವಿಕೆಯ ಕಾಲದಲ್ಲಿ ನಡೆಯುವಂಥದ್ದು. ಎಷ್ಟು ಕಾಲದವರೆಗೆ ನಡೆದಿದೆ ಕ್ರೈಸ್ತರ ಮೇಲೆ, ಇಲ್ಲ ಯೆಹೂದ್ಯರ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂತ ನೋಡುವಾಗ ಕ್ರೈಸ್ತ ಶಕ 3ನೇ ಶತಮಾನದವರೆಗೆ ಅಲ್ಲಿ ಭಯಂಕರ ರೀತಿಯಲ್ಲಿ ದಬ್ಬಾಳಿಕೆ ನಡೆದಿರುವಂಥದ್ದು ನೋಡುತ್ತೇವೆ. ಆನಂತರ ಕ್ರಿಸ್ತ ಶಕ 3ನೇ ಶತಮಾನ ಅಂದರೆ 300, ಕ್ರಿಸ್ತ ಶಕ 312ರಲ್ಲಿ ಒಬ್ಬ ಚಕ್ರವರ್ತಿ ಕ್ರಿಸ್ತನನ್ನು ನಂಬಿಕೊಳ್ತಾನೆ. ಆತನ ಹೆಸರು ಕಾನ್ಸ್ಟಂಟೈನ್ ಎನ್ನುವಂಥ ಒಬ್ಬ ಚಕ್ರವರ್ತಿ. ಈತನು ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಕ್ರೈಸ್ತರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಕ್ರೈಸ್ತರ ಮೇಲೆ ಬಹಳ ಹಿಂಸೆ ಕೊಡುವಂಥದ್ದು ನೋಡುತ್ತೇವೆ ಇತಿಹಾಸದಲ್ಲಿ. ಅಂದರೆ ಯೇಸು ಕ್ರಿಸ್ತರು ಹೋದ್ಮೇಲೆ ಅಪೊಸ್ತಲರ ಕಾಲ ಬರುತ್ತೆ. ಅವರ ಮಧ್ಯದಲ್ಲಿ ಅನೇಕ ಚಿತ್ರಹಿಂಸೆ ನಡೆಯುತ್ತೆ. ಎರಡನೇದಾಗಿ ಅನೇಕರನ್ನು ಕೊಂದಾಕ್ತಾರೆ. ಯೆಹೂದ್ಯರನ್ನು ಕೂಡ ಅನೇಕರನ್ನು ಕೊಂದಾಕ್ತಾರೆ. ಇದು ಕ್ರಿಸ್ತ ಶಕ 300 ವರ್ಷಗಳವರೆಗೆ ನಡೆಯುತ್ತೆ. ಆನಂತರ ಕಾನ್ಸ್ಟಂಟೈನ್ ಎನ್ನುವಂಥ ಈ ಚಕ್ರವರ್ತಿ ಬಂದ ಮೇಲೆ ಆತನು ಕ್ರಿಸ್ತನನ್ನು ಅಂಗೀಕರಿಸ್ತಾನೆ. ಕ್ರೈಸ್ತನನ್ನು ಅಂಗೀಕರಿಸಿದ ಮೇಲೆ ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೋ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ರೋಮನರ ಸೈನಿಕರು, ಇಲ್ಲಾಂದರೆ ಚಕ್ರವರ್ತಿಗಳು ಅವರನ್ನು ಬಹಳವಾಗಿ ಹಿಂಸೆ ಪಡಿಸೋರಿದ್ದರು. ಯಾವಾಗ ಯೇಸು ಕ್ರಿಸ್ತರನ್ನು ಈತನು ನಂಬಿದ ಮೇಲೆ ಕ್ರೈಸ್ತರ ಮಧ್ಯದಲ್ಲಿ ಒಂದು ಶಾಂತಿ ಎನ್ನುವಂಥದ್ದು ವಾತಾವರಣ ಉಂಟಾಗುತ್ತೆ. ಆನಂತರ ಕ್ರಿಸ್ತ ಶಕ 400ರಲ್ಲಿ ಈ RCM ಸಂಸ್ಥೆಯವರು ಪ್ರಾರಂಭ ಮಾಡ್ತಾರೆ. ರೋಮನ್ ಕ್ಯಾಥಲಿಕ್ ಸಭೆ ಇದೆಯಲ್ವ, ಕ್ರಿಸ್ತ ಶಕ 400ರಲ್ಲಿ. ಆನಂತರ ಇವ್ರ ಮಧ್ಯದಲ್ಲಿ ಫೋಪ್ ಆಗಿರ್ಬೋದು, ಆರ್ಚ್ ಬಿಷಪ್ನವರಾಗಿರ್ಬೋದು, ಫಾದರ್ಗಳಾಗಿರ್ಬೋದು, ಬಿಷಪ್ನವರಾಗಿರ್ಬೋದು, ಹೀಗೆ ಅವರ ಮಧ್ಯದಲ್ಲಿ ಈ ವರ್ಗ ಎನ್ನುವಂಥದ್ದು ಅವರ ಮಧ್ಯದಲ್ಲಿ ಬರುತ್ತೆ. ಇವರು ಫೋಪ್ನವರು ಎಂದು, ಇಲ್ಲಾಂದರೆ ಆರ್ಚ್ ಬಿಷಪ್ ಎಂದು, ಇಲ್ಲಾಂದರೆ ಬಿಷಪ್ನವರು ಎಂದು, ಫಾದರ್ಗಳು ಎಂದು, ಪಾದ್ರಿಗಳು ಎಂದು, ಹೀಗೆ ಅವರ ಮಧ್ಯದಲ್ಲಿ ನೇಮಕ ಮಾಡಿ ಅವರಿಗೆ ಉನ್ನತವಾದಂಥ ಅಧಿಕಾರಿ ಯಾರಪ್ಪ ಅಂತ ನೋಡುವಾಗ ಫೋಪ್. ಹೀಗೆ ನಡೆಯುತ್ತೆ ಪ್ರಿಯರೇ. ಪ್ರಪಂಚ ದೇಶದಲ್ಲಿ RCM ಚರ್ಚು ಇದೆ ನೋಡಿ, ಈ ಒಂದು ಸಂಸ್ಥೆಯ ಮೂಲಕ ನಡೆಯುವಂಥದ್ದು. ಅದು ಯಾವಾಗ ಕ್ರಿಸ್ತ ಶಕ 400ರಲ್ಲಿ ಅವ್ರದ್ದು ಪ್ರಾರಂಭವಾಗುತ್ತೆ. ಆನಂತರ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು, ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂತಹ ದೇವಾಲಯ ಧ್ವಂಸವಾಗಿರುತ್ತೆ. 1ನೇ ಶತಮಾನದಲ್ಲಿ ಅಂದರೆ ನೀರೋ ಚಕ್ರವರ್ತಿ ಕಾಲದಲ್ಲಿ, ರೋಮನರ ಆಳ್ವಿಕೆಯ ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂಥದ್ದು. ಅದು ಎರಡನೇದಾಗಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ದೇವಾಲಯ ಅದನ್ನು ಕೂಡ ಧ್ವಂಸ ಮಾಡ್ತಾರೆ. ಕ್ರಿಸ್ತ ಶಕ 600ರಲ್ಲಿ ಮಹಮ್ಮದ್ ಪೈಗಂಬರ್ ಬರುವಾಗ ಇವರ ಕಾಲದಲ್ಲಿ ಏನಾಗುತ್ತೆ ಅಂತ ನೋಡುವಾಗ, ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ ಇದೆ ನೋಡಿ, ಆ ದೇವಾಲಯ ಧ್ವಂಸ ಮಾಡಿರ್ತಾರೆ. ಅದೇ ಸ್ಥಳದಲ್ಲಿ ಮಸೀದನ್ನು ಏರ್ಪಾಡು ಮಾಡ್ಕೊಳ್ತಾರೆ. ಎರಡನೇದಾಗಿ ಇಸ್ಲಾಂ ಸೋದರರು ಯೆರೂಸಲೇಮ್ ಪಟ್ಟಣವನ್ನು ಅಕ್ಕಪಕ್ಕ ಇರುವಂಥ ಕೆಲವು ದೇಶಗಳನ್ನು, ಕೆಲವು ಪ್ರಾಂತಗಳನ್ನು ಅವರು ಸ್ವಾಧೀನ ಮಾಡ್ಕೊಳ್ತಾರೆ. ಅಂದರೆ 1ನೇ ಶತಮಾನದಲ್ಲಿ ಯೆಹೂದ್ಯರು ಆ ದೇಶವನ್ನು ಬಿಟ್ಟು ಹೊರಟೋಗಿರ್ತಾರೆ. ಯಾಕೆ? ರೋಮನರ ಒಂದು ದಬ್ಬಾಳಿಕೆಯಿಂದ. ಇವಾಗ ಇಸ್ಲಾಮರು ಆಳ್ವಿಕೆ ನಡೆಸುವಂಥದ್ದು ಎಲ್ಲಿ? ಯೆರೂಸಲೇಮ್ ಪಟ್ಟಣದಲ್ಲಿ. ಇವಾಗ ಯೇಸು ಕ್ರಿಸ್ತರು ನಂಬಿರುವಂಥ ಅನೇಕ ಮಂದಿ ಕ್ರೈಸ್ತರು, ಅಂದರೆ ರೋಮನ್ ಕ್ಯಾಥಲಿಕ್ನವರು ಇದ್ದಾರೆ ನೋಡಿ, ಇವರು ಏನು ಮಾಡ್ತಾರೆ, ಕ್ರೈಸ್ತರು ಏನು ಮಾಡ್ತಾರೆ ಅಂತ ನೋಡುವಾಗ, ನಮ್ಮ ಕ್ರಿಸ್ತನು ಜನಿಸಿರುವಂಥ ಪ್ರಾಂತ ಯಾವುದು? ಯೆರೂಸಲೇಮ್ ಪಟ್ಟಣ. ಯೆರೂಸಲೇಮ್ ಪಟ್ಟಣ ಕ್ರಿಸ್ತನು ಜನ್ಮಿಸಿರುವಂಥ ಪ್ರಾಂತ. ಎರಡನೇದಾಗಿ ಪ್ರವಾದಿಗಳು ಆ ಪ್ರಾಂತದಲ್ಲಿ ಇರುವಂಥದ್ದು, ಇಲ್ಲಾಂದರೆ ಬೋಧನೆ ಮಾಡಿರುವಂಥದ್ದು, ಅಲ್ಲಿ ಒಂದು ಪವಿತ್ರ ದೇವಾಲಯ ಇರುವಂಥದ್ದು.
ಯೇಸು ಕ್ರಿಸ್ತರಿಗೆ ಒಂದು ಆಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ. ಆ ಒಂದು ಪ್ರಾಂತವನ್ನು ಮುಸ್ಲಿಮರು ಸ್ವಾಧೀನ ಮಾಡಿಕೊಂಡು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಆ ಒಂದು ಯೆರೂಸಲೇಮ್ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳೋಣ, ನಮ್ಮ ವಶಕ್ಕೆ ತೆಗೆದುಕೊಳ್ಳೋಣ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿರ ಕ್ರಿಸ್ತ ಶಕ 1050 ಆಲೋಚನೆ ಮಾಡಿದಾಗ ಆನಂತರ ಯುದ್ಧ ಪ್ರಾರಂಭವಾಗುತ್ತೆ. ಏನು ಯುದ್ಧಗಳು ಅಂತ ನೋಡುವಾಗ ಧರ್ಮ ಯುದ್ಧಗಳು, ಕ್ರೈಸ್ತರಿಗೂ ಮುಸ್ಲಿಮರಿಗೂ. ಯಾಕೆಂತ ನೋಡುವಾಗ ಯೆರೂಸಲೇಮ್ ಪಟ್ಟಣ ಹಾಗೂ ಅಲ್ಲಿ ಸುತ್ತಮುತ್ತಲೇ ಇರುವಂಥ ಕೆಲವು ಪಟ್ಟಣ, ಅಂದರೆ ಆ ಪವಿತ್ರ ಸ್ಥಳ ಎಂದು, ಯೆರೂಸಲೇಮ್ ಪಟ್ಟಣ ಒಂದು ಪವಿತ್ರ ಸ್ಥಳವೆಂದು, ಯೇಸು ಕ್ರಿಸ್ತರು ಜನ್ಮಿಸಿರುವಂಥ ಸ್ಥಳ ಎಂದು, ಅದಕ್ಕೆ ಆ ಒಂದು ಪ್ರಾಂತವನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು ಎಂದು ಏನ್ರಿ ಅಲ್ಲೆಲ್ಲಿ ಹೊರಗಡೆ ಇದ್ದಂಥ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥ ಕ್ರೈಸ್ತರು ಏನು ಮಾಡ್ತಾರಂತ ನೋಡುವಾಗ ಇಸ್ಲಾಂ ಸಹೋದರರ ಮೇಲೆ ಯುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಇಸ್ಲಾಂ ಸಹೋದರರು ಏನು ಮಾಡಿರ್ತಾರೆ ಅಂದರೆ ಎಲ್ಲವನ್ನು ಸ್ವಾಧೀನ ಮಾಡಿಕೊಂಡಿರ್ತಾರೆ. ಆ ಒಂದು ದೇಶವನ್ನು, ಆ ಒಂದು ಪ್ರಾಂತವನ್ನು ಇವರು ಮತ್ತೆ ನಾವು ಸ್ವಾಧೀನ ಮಾಡ್ಕೊಳ್ಬೇಕು, ನಮ್ಮ ದೇಶವನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕು ಎನ್ನುವಂಥ ಆಲೋಚನೆಯಿಂದ ಏನ್ರಿ ಯುದ್ಧಗಳು ಪ್ರಾರಂಭವಾಗುತ್ತೆ. ಅದಕ್ಕೆ ಕ್ರೂಸೈಡ್ ಅಂತ ಹೇಳಿ ಕರೀತಾರೆ. ಪ್ರಿಯರ ದೇವ್ರ ಮಕ್ಕಳಿಗೆ ಮೊದಲನೇ ಕ್ರೂಸೈಡ್ ಯಾವಾಗ ನಡೆದಿದೆ ಎನ್ನುವಂಥದ್ದು ಒಂದು ಸಾರಿ ಒಂದು ಇಮೇಜ್ ಹಾಕಪ್ಪ. ಮೊದಲನೇದು ಇಮೇಜ್ ಹಾಕಪ್ಪ ಒಂದು ಸಾರಿ. ಕ್ರಿಸ್ತ ಶಕ 10ನೇ ಶತಮಾನದ ಕೊನೆ ವರ್ಷಗಳ ಮೊದಲುಗೊಂಡು 13ನೇ ಶತಮಾನದವರೆಗೆ ಅನೇಕ ಕ್ರೂಸೈಡ್ಗಳು ನಡೆದಿವೆ. ಕಾರಣ ಮಹಮ್ಮದೀಯರ ಕೈಯಲ್ಲಿದ್ದ ಪವಿತ್ರ ಕ್ರೈಸ್ತ ನಾಡುಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಧರ್ಮಯುದ್ಧಗಳನ್ನು, ಅಂದರೆ ಕ್ರೂಸೈಡ್ಗಳನ್ನು ನಡೆದಿದೆ. ಧರ್ಮಯುದ್ಧಗಳು ಎಲ್ಲಿಂದ ಎಲ್ಲಿ ತನಕ ಅಂತ ನೋಡುವಾಗ ಕ್ರಿಸ್ತ ಶಕ 10ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಸುಮಾರು ಸಾರಿ ಯುದ್ಧಗಳು ನಡೆಯುತ್ತೇರಿ. 1095ರಿಂದ 1099ರವರೆಗೆ ಈ ಒಂದು ಯುದ್ಧ ನಡೆದಿದೆ ರೀ. ಅದಕ್ಕೆ ಪವಿತ್ರ ಯುದ್ಧ ಅಂತ ಹೇಳ್ತಿದ್ದಾರೆ. ಅದಕ್ಕೇನು ಯುದ್ಧ? ಪವಿತ್ರ ಯುದ್ಧ ಅಂತ ಹೇಳಿದ್ದಾರೆ. ಈ ಪವಿತ್ರ ಯುದ್ಧ ಯಾಕೆ ಪವಿತ್ರ ಯುದ್ಧ? ಇಲ್ಲಾಂದರೆ ಧರ್ಮಯುದ್ಧ ಅಂತ. ಧರ್ಮಯುದ್ಧ, ಧರ್ಮದಗೋಸ್ಕರ ಯುದ್ಧ ಅಂತ. ಏನು ಧರ್ಮ ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಒಂದು ಮಂದಿರ ಇದೆ ಅಲ್ವಾ, ಆ ಮಂದಿರದ ಪ್ರಾಂತವನ್ನು, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣವನ್ನು, ಇದು ಯೇಸು ಕ್ರಿಸ್ತರು ಜನ್ಮಿಸಿರುವಂಥದ್ದು, ಯೆಹೂದ್ಯರು ಅಲ್ಲಿ ನಿವಾಸ ಮಾಡುತ್ತಿರುವಂಥದ್ದು ನಮ್ಮ ಭೂಮಿ. ಆದ್ದರಿಂದ ಈ ಒಂದು ಪ್ರಾಂತವನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು, ನಮಗೆ ಬಿಟ್ಟುಕೊಡಿ ಅಂತ. ಇದು ಮೊದಲನೇ ಸಾರಿ ನಡೆಯುತ್ತೆ. ಆಮೇಲೆ ಎರಡನೇ ಸಾರಿ ಯಾವಾಗ ನಡೆಯುತ್ತೆ ನೋಡಿ, ಎರಡನೇ ಕ್ರೂಸೈಡ್ ಕ್ರಿಸ್ತ ಶಕ 1147ರಿಂದ 1149ರವರೆಗೆ ನಡೆದಿದೆ ಎರಡನೇ ಕ್ರೂಸೈಡ್. ಅಂದರೆ ಇದು ಏನು ಯುದ್ಧ? ಧರ್ಮದ ಯುದ್ಧ ಅಂತಾರೆ. ಇದಕ್ಕೆ ಗಮನಿಸಬೇಕು ಎಲ್ಲರೂ ಕೂಡ. ಯಾಕೆಂದರೆ ಯುದ್ಧಗಳು 1ನೇ ಶತಮಾನದಲ್ಲಿ ನಡೆದಿದೆ, ಆನಂತರ ಮಧ್ಯಕಾಲದಲ್ಲಿ ನಡೆದಿದೆ, ಆನಂತರ ಅನೇಕ ಯುದ್ಧಗಳು ನಡೆದಿದೆ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಆಮೇಲೆ ಕ್ರೈಸ್ತರಿಗೂ ನಡೆದಿದೆ. ಅಂದರೆ ಕ್ರೈಸ್ತರಂತ ಹೇಳ್ಕೊಳ್ಳುವಾಗ ಇವರು ಯುದ್ಧ ಮಾಡೋರು ಇದ್ದಾರೆ ನೋಡಿ, ಯುದ್ಧ ಮಾಡುವವರು ಕ್ರೈಸ್ತರಾಗಲ್ಲ, ನಾಮಕವಾಸ್ತೆ ಕ್ರೈಸ್ತರು. ಗಮನಿಸಬೇಕು, ಇವರು ಯಾರು ಗೊತ್ತಾ? ನಾಮಕವಾಸ್ತೆ ಕ್ರೈಸ್ತರು. ಮೂರನೇ ಕ್ರೂಸೈಡ್ ಯಾವಾಗ ನಡೆದಿದೆ ಅಂತ ನೋಡುವಾಗ ಕ್ರಿಸ್ತ ಶಕ 1189ರಿಂದ 1192ವರೆಗೆ ನಡೆದಿದೆ. ಇದು ಮೂರನೇ ಕ್ರೂಸೈಡ್. ನಾಲ್ಕನೇ ಕ್ರೂಸೈಡ್ ಬಗ್ಗೆ ಯಾಕಪ್ಪ? ನಾಲ್ಕನೇ ಕ್ರೂಸೈಡ್ ಕ್ರಿಸ್ತ ಶಕ 1202ರಿಂದ ಕ್ರಿಸ್ತ ಶಕ 1204ವರೆಗೆ ನಾಲ್ಕನೇ ಕ್ರೂಸೈಡ್ ನಡೆದಿರುವಂಥದ್ದು. ಅಂದರೆ ಕ್ರೂಸೈಡ್ ಅಂದರೆ ಏನು? ಧರ್ಮದಗೋಸ್ಕರ ಯುದ್ಧ ಅಂತಾರೆ. ಧರ್ಮದಗೋಸ್ಕರ ಯುದ್ಧ ಮಾಡಿರುವಂಥದ್ದು ಕ್ರೂಸೈಡ್ಗಳು. ಐದನೇ ಕ್ರೂಸೈಡ್ ನೋಡಪ್ಪ, ನೆಕ್ಸ್ಟ್. ಐದನೇ ಕ್ರೂಸೈಡ್ ಇದು ಒಂದು ಪ್ರತ್ಯೇಕವಾಗಿ ಏನಪ್ಪ ಅಂತ ನೋಡುವಾಗ ಮಕ್ಕಳ ಕ್ರೂಸೈಡ್ ಅಂತಾರೆ ಇದಕ್ಕೆ. ಅಂದರೆ ಐದನೇ ಕ್ರೂಸೈಡ್ ಕ್ರಿಸ್ತ ಶಕ 1212ರಲ್ಲಿ ಮಕ್ಕಳ ಕ್ರೂಸೈಡ್ ಅಂತ. ಏನಿದು ಅಂತ ನೋಡುವಾಗ ಇವರು ಅಂದರೆ ಅನೇಕರು ಹೋಗಿದ್ದಾರೆ, ಯುದ್ಧ ಮಾಡಿದ್ದಾರೆ, ಅನೇಕ ಸಾರಿ ಸೋತೋಗ್ತಾರೆ. ಯಾರು? ಕ್ರೈಸ್ತರು ಸೋತೋಗ್ತಾರೆ ಪ್ರಿಯರೇ.
ಇಸ್ಲಾಂ ಜೊತೆಗೆ ಯುದ್ಧ ಮಾಡಿ ಸೋತೋಗ್ತಾರೆ, ಅನೇಕರು ಮರಣ ಹೊಂದುತ್ತಾರೆ. ಇವಾಗ ಏನು ಪ್ಲಾನ್ ಮಾಡ್ತಾರಂತ ನೋಡುವಾಗ ಈ ಮಕ್ಕಳ ಕ್ರೂಸೈಡ್ ಅಂತ ನಡೆಯುತ್ತೆ ರೀ. ಮಕ್ಕಳನ್ನು ಕಳಿಸಿಕೊಡ್ತಾರೆ. ಮಕ್ಕಳನ್ನು ಯಾಕೆ ಕಳಿಸಿಕೊಡ್ತಾರೆ ಯುದ್ಧ ಮಾಡೋದಕ್ಕೆ ಅಂತ ನೋಡುವಾಗ, ಅಂದರೆ ಯೆರೂಸಲೇಮ್ ಪಟ್ಟಣದ ಮೇಲೆ ಯುದ್ಧಕ್ಕೆ ಕಳಿಸ್ಕೊಡ್ತಾರೆ. ಯಾರು? ಕ್ರೈಸ್ತರು ತಮ್ಮ ಮಕ್ಕಳನ್ನು. ಇದು ಕತೆ ಹೇಳ್ತಾ ಇಲ್ಲ, ಇತಿಹಾಸವನ್ನು ಹೇಳುವಂಥದ್ದು, ನಡೆದಿರುವಂಥ ಘಟನೆಗಳು ಹೇಳುವಂಥದ್ದು. ಪ್ರಿಯರ ದೇವ್ರ ಮಕ್ಕಳಿಗೆ ಮಕ್ಕಳನ್ನು ಯಾಕೆ ಕಳಿಸ್ಕೊಡ್ತಾರೆ ಅಂದರೆ, ಹಿರಿಯರು ಯುವಕರು ಸಾಧಿಸದ ಇರುವಂಥದ್ದು ಮಕ್ಕಳು ಸಾಧನೆ ಮಾಡ್ತಾರೆ ಖಂಡಿತವಾಗಿ ಅಂತ ಹೇಳಿ ಬಾಲಕರನ್ನು, ಅಂದರೆ 12 ವರ್ಷ, 13 ವರ್ಷ, 15 ವರ್ಷ, 16 ವರ್ಷ, ಈ ಚಿಕ್ಕ ವಯಸ್ಸಿನಲ್ಲಿದ್ದಂಥ ಬಾಲಕರಿರ್ತಾರೆ ನೋಡ್ರಿ ಮಕ್ಕಳನ್ನು, ಇಂಥ ಯುವಕರನ್ನು, ಅಂದರೆ ಇನ್ನೂ ಯೌವನ ಕಾಲ ಬರೋದಕ್ಕಿಂತ ಮುಂಚಿತವಾಗಿ ಒಂದು 15 ವರ್ಷ ಇಲ್ಲ 14 ವರ್ಷ, ಈ ವಯಸ್ಸಿನಲ್ಲಿ ಇದ್ದಂಥ ಅನೇಕ ಮಂದಿ, ಸುಮಾರು ಒಂದು 50,000 ಮಂದಿ ಈ ಹುಡುಗರನ್ನು ತಯಾರು ಮಾಡಿ ನಾವು ಧರ್ಮದಗೋಸ್ಕರ ಯುದ್ಧ ಮಾಡಬೇಕು ಅಂತೇಳಿ ಕ್ರೈಸ್ತರಂತ ಹೇಳಿಕೊಳ್ಳುವಂಥ, ಅಂದರೆ ಬೈಬಲ್ ಪ್ರಕಾರ ಕ್ರೈಸ್ತರಲ್ಲ ಇವರು. ಬೈಬಲ್ ಪ್ರಕಾರ ಕ್ರೈಸ್ತರೆಂದರೆ ನೋಡಿ, 1ನೇ ಶತಮಾನದಲ್ಲಿ ಅಪೊಸ್ತಲರು ಇದ್ದಾರಲ್ಲ ಕ್ರೈಸ್ತರು, ಅವರು ಇನ್ನೊಬ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ವಿನಃ, ಅಂದರೆ ಭೂಭಾಗದಗೋಸ್ಕರ ಯುದ್ಧ ಮಾಡಿಲ್ಲ. ಅವರು ವಾಕ್ಯದಗೋಸ್ಕರ ಹೋರಾಟ ಮಾಡಿದ್ದಾರೆ. ವಾಕ್ಯವನ್ನು ಅನೇಕರಿಗೆ ಸಾರೋದಕ್ಕೆ, ದೇವರ ಪ್ರೀತಿಯನ್ನು ಸಾರೋದಕ್ಕೆ ಅವರು ಮಾಡಿದ್ದಾರೆ. ಅವರು ನಿಜವಾದ ಕ್ರೈಸ್ತರು 1ನೇ ಶತಮಾನದಲ್ಲಿ. ಮತ್ತು ಇವ್ರು ಯಾರಂತ ನೋಡುವಾಗ ನಾಮಕವಾಸ್ತ, ಅಂದರೆ ಭೂಭಾಗದಗೋಸ್ಕರ ಹೋರಾಟ ಮಾಡಿರುವಂಥವ್ರೆ ವಿನಃ ವಾಕ್ಯದ ಪ್ರಕಾರ ಕ್ರೈಸ್ತರಲ್ಲ. ವಾಕ್ಯದ ಪ್ರಕಾರ ಅಂದರೆ ಭೂಭಾಗದಗೋಸ್ಕರ ಹೋರಾಟ ಮಾಡೋರು ದೇವರ ಪ್ರಕಾರ, ವಾಕ್ಯದ ಪ್ರಕಾರ, ದೇವರ ಒಂದು ಸಂಕಲ್ಪದ ಪ್ರಕಾರ ಕ್ರೈಸ್ತರಲ್ಲ. ಹೆಸರಿಗೆ ಕ್ರೈಸ್ತರು. ಇವಾಗ ಚಿಕ್ಕ ಮಕ್ಕಳನ್ನು ಆರಿಸಿಕೊಂಡು ಸುಮಾರು ಸಾವಿರಾನುಗಟ್ಟಲೆ ಜನರನ್ನು, ಹುಡುಗರನ್ನು ಏನ್ರಿ ಯೆರೂಸಲೇಮ್ ಮೇಲೆ ಕಳಿಸ್ಕೊಡ್ತಾರೆ. ಅವರು ಬೇರೆ ಬೇರೆ ದೇಶಗಳಿಂದ, ಅಂದರೆ ಕ್ರೈಸ್ತರ ದೇಶಗಳಿದೆಯಲ್ಲ, ಈ ಕ್ರೈಸ್ತರ ದೇಶಗಳಿಂದ ಅನೇಕ ದೇಶಗಳು, ಬೇರೆ ಬೇರೆ ದೇಶಗಳಲ್ಲಿ ಯೇಸು ಕ್ರಿಸ್ತರು ನಂಬಿರುವಂಥ ಕ್ರೈಸ್ತರು ಇರ್ತಾರಲ್ಲ, ಈ ಕ್ರೈಸ್ತರ ಕುಟುಂಬದವರು ಮಕ್ಕಳು, ಕ್ರೈಸ್ತರ ಕುಟುಂಬದವರು ತಮ್ಮ ಮಕ್ಕಳನ್ನು ಕಳಿಸ್ಕೊಡ್ತಾರೆ. ಯಾಕೆ ಅಂತ ನೋಡುವಾಗ, ನಮ್ಮ ನಾಡು ಪವಿತ್ರ ನಾಡು, ಯೆರೂಸಲೇಮ್ ಪಟ್ಟಣವನ್ನು, ಜೆರುಸಲೇಮನ್ನು ನಾವು ಕಾಪಾಡಿಕೊಳ್ಬೇಕು. ಆದ್ದರಿಂದ ಹೋಗ್ತೀರಾ ಅಂದರೆ ಹೋಗ್ತೀವಿ ಅಂತೇಳಿ ಹೋಗಿದ್ದಾರೆ. ಪ್ರಿಯರ ದೇವರ ಮಕ್ಕಳಿರ ಅನೇಕರು ಈ ಹುಡುಗರು ಮರಣ ಹೊಂದುತ್ತಾರೆ. ಮತ್ತು ನಮಗೆ ದರ್ಶನ ಆಗಿದೆ, ಮೋಶೆಗೆ ದರ್ಶನ ಕೊಟ್ಟ ಹಾಗೆ ದೇವರು ನಮಗೂ ಕೂಡ ದರ್ಶನ ಕೊಟ್ಟಿದ್ದಾನಂತೇಳಿ ಹೊರಡ್ತಾರೆ. ಈ ಮಕ್ಕಳು ಹೊರಟಾಗ ಅನೇಕರು ಮರಣ ಹೊಂದುತ್ತಾರೆ. 5ನೇ ಕ್ರೂಸೈಡ್ ಇದು ಯಾವಾಗಪ್ಪ ಅಂತ ನೋಡುವಾಗ ಕ್ರಿಸ್ತ ಶಕ 1212ರಲ್ಲಿ ನಡೆದಿದೆ ಮಕ್ಕಳ ಕ್ರೂಸೈಡ್ ಅಂತ. ಇದು ಮಕ್ಕಳು ಯುವಕರಂತೆ ಸ್ವಾರ್ಥಿಗಳಲ್ಲವೆಂದು ವಯಸ್ಕರು ಸಾಧಿಸದಿದ್ದದ್ದನ್ನು ಮಕ್ಕಳು ಸಾಧಿಸುತ್ತಾರೆಂದು ಭಾವಿಸಿ ಕ್ರೈಸ್ತರು ತಮ್ಮ ಮಕ್ಕಳನ್ನು ಪವಿತ್ರ ನಾಡುಗಳ ವಿಮೋಚನೆಗಾಗಿ ಯುದ್ಧಕ್ಕೆ ಕಳಿಸಿದರು. ಸುಮಾರು 1000 ಬಾಲಕರು ಬಲಿಯಾಗ್ತಾರೆ. ಇದು ಪ್ರಪಂಚ ಸಮಗ್ರ ಇತಿಹಾಸವನ್ನು ಒಂದು ಸಾರಿ ಪರಿಶೋಧನೆ ಮಾಡಿದಾಗ ಇವೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಇದು 5ನೇ ಕ್ರೂಸೈಡ್. 6ನೇದು ನೋಡಿ ಯಾವಾಗ ನಡೆದಿದೆ? 6ನೇ ಕ್ರೂಸೈಡ್ 6ನೇದು ಕ್ರಿಸ್ತ ಶಕ 1228ರಿಂದ ಕ್ರಿಸ್ತ ಶಕ 1229ವರೆಗೆ 6ನೇ ಕ್ರೂಸೈಡ್. 7ನೇ ಕ್ರೂಸೈಡ್ ನೋಡಪ್ಪ. 7ನೇದು ಕ್ರಿಸ್ತ ಶಕ 1248ರಿಂದ ಕ್ರಿಸ್ತ ಶಕ 1259ವರೆಗೆ 7ನೇ ಕ್ರೂಸೈಡ್ ನಡೆದಿದೆ. 8ನೇದು ಕ್ರಿಸ್ತ ಶಕ 1267ರಿಂದ ಕ್ರಿಸ್ತ ಶಕ 1280ವರೆಗೆ 8ನೇ ಕ್ರೂಸೈಡ್ ನಡೆದಿರುವಂಥದ್ದು. ಇನ್ನು ನೋಡುವಾಗ ಅವರ ಮಧ್ಯದಲ್ಲಿ ಅನೇಕ ಯುದ್ಧಗಳು, ಅಂದರೆ ಕ್ರೂಸೈಡ್ ಅಂದರೆ ಧರ್ಮದಗೋಸ್ಕರ ಯುದ್ಧಗಳು. ಈ ಧರ್ಮದಗೋಸ್ಕರ ಯುದ್ಧ ಮಾಡಿದಾಗ ಅನೇಕರು ಬಲಿಯಾಗಿದ್ದಾರೆ. ಕ್ರೈಸ್ತರು ಎಂದು ಹೇಳಿಕೊಳ್ಳುವಂಥ ನಾಮಕವಾಸ್ತೆ ಕ್ರೈಸ್ತರು ಬಲಿಯಾಗಿದ್ದಾರೆ. ಇಸ್ಲಾಂ ಸೋದರರು ಕೂಡ ಅನೇಕರು ಬಲಿಯಾಗಿದ್ದಾರೆ. ಯಾತಕ್ಕಾಗಿ ಅಂತ ನೋಡುವಾಗ ಭೂಭಾಗದಗೋಸ್ಕರ ನಡೆದಿರುವಂಥ ಯುದ್ಧಗಳು. ಆಮೇಲೆ ಪ್ರಿಯರಾದ ಮಕ್ಕಳಿರ ಮೊದಲನೇ ಪ್ರಪಂಚ ಯುದ್ಧ ನಡೆಯುತ್ತೆ. ಯಾವ ಯುದ್ಧ? ಮೊದಲನೇ ಪ್ರಪಂಚ ಯುದ್ಧ ಅಂದರೆ ವಿಶ್ವದ ಮೊದಲನೇ ಮಹಾಯುದ್ಧ ನಡೆಯುತ್ತಾರೆ.
ಯಾವಾಗ ನಡೆಯುತ್ತೆ ಅಂತ ನೋಡುವಾಗ ಕ್ರಿಸ್ತ ಶಕ 1914ರಿಂದ ಕ್ರಿಸ್ತ ಶಕ 1918ವರೆಗೆ ನಡೆಯುವಂಥದ್ದು. ಒಂದು ಸಾರಿ ಇದನ್ನು ಕೂಡ ಗಮನಿಸ್ರಿ, ಎಲ್ಲರೂ ಕೂಡ ಓದಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಇವಾಗ ಪ್ರಕಟಣೆ ಗ್ರಂಥ ನಮಗೆ ಅರ್ಥ ಆಗಬೇಕಾದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥ ಘಟನೆಗಳು, 1ನೇ ಶತಮಾನದಲ್ಲಿ ನಡೆದಿರುವಂಥ ಘಟನೆಗಳು, ಆನಂತರ ನಡೆದಿರುವಂಥ ಅನೇಕ ಯುದ್ಧಗಳು ನೋಡುವಾಗ ಅನೇಕರು ಮರಣ ಹೊಂದಿರುವಂಥದ್ದು ನೋಡುತ್ತೇವೆ. ಅನೇಕರು ಮರಣ ಹೊಂದಿದ್ದಾರೆ. ಆನಂತರ ಅನೇಕರು ಚಿತ್ರಹಿಂಸೆಯನ್ನು ಅನುಭವಿಸಿದ್ದಾರೆ. ಅನೇಕ ವ್ಯಾಧಿಗಳನ್ನು, ಅನೇಕ ಅಂಗವಿಕಲರಾಗಿದ್ದಾರೆ. ಇವೆಲ್ಲ ಕೂಡ ಏನ್ರಿ ಯುದ್ಧಗಳು ನಡೆದಾಗ ಅನೇಕರು ಈ ರೀತಿ ಅನುಭವಿಸಿರುವಂಥದ್ದು ನೋಡುತ್ತೇವೆ. ಈಗ ನೋಡಿ, ವಿಶ್ವದ ಮೊದಲನೇ ಮಹಾಯುದ್ಧ ಕ್ರಿಸ್ತ ಶಕ 1914ರಿಂದ ಕ್ರಿಸ್ತ ಶಕ 1918ರವರೆಗೆ ಸಂಭವಿಸಿದೆ. ಇದರ ಮೂಲ ಯುರೋಪ್ನಲ್ಲಿ ಹುಟ್ಟಿ ಕ್ರಮೇಣವಾಗಿ ಇಡೀ ವಿಶ್ವ ವ್ಯಾಪ್ತಿಯಾಗಿ ಹರಡಿಕೊಂಡಿತು. ಸತತ 4 ವರ್ಷಗಳ ಕಾಲ ಸಂಭವಿಸಿ ಏನ್ರಿ ಜರ್ಮನಿಯ ಸೋಲಿನೊಂದಿಗೆ ಕ್ರಿಸ್ತ ಶಕ 1918ರಲ್ಲಿ ಯುದ್ಧ ಮುಕ್ತಾಯವಾಗುತ್ತೆ. ಗಮನಿಸಬೇಕು ಪ್ರಿಯರ ದೇವರ ಮಕ್ಕಳಿರ, ವಿಶ್ವದ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ವಿಶ್ವದ ಮೊದಲನೇ ಮಹಾಯುದ್ಧ ನಡೆದಾಗ ಎಷ್ಟು ಮಂದಿ ಬಲಿ ಆಗ್ತಾರೆ ಗೊತ್ತಾ ಪ್ರಿಯರೇ? ಸುಮಾರು ಎಷ್ಟು ಗೊತ್ತಾ? ಕೋಟಿ ಮಂದಿ ಬಲಿ ಆಗ್ತಾರೆ, ಮರಣ ಹೊಂದುತ್ತಾರೆ, ಸಾವನ್ನಪ್ಪುತ್ತಾರೆ. 2 ಕೋಟಿ ಮಂದಿ ಅನೇಕ ಗಾಯಗಳನ್ನು ಹೊಂದುತ್ತಾರೆ. ವಿಶ್ವದ ಮೊದಲನೆಯ ಮಹಾಯುದ್ಧದ ಫಲಿತಾಂಶಗಳು ಸುಮಾರು ಕೋಟಿ ಜನ ಬಲಿ ಆಗ್ತಾರೆ, ಸುಮಾರು 2 ಕೋಟಿ ಜನ ಗಾಯಾಳುಗಳಾಗಿದ್ದಾರೆ, ಅಂದರೆ ಗಾಯಗಳನ್ನು ಹೊಂದಿದ್ದಾರೆ ಎಂದು. ಮತ್ತೊಂದು ಇಮೇಜ್ ಹಾಕಪ್ಪ. 35 ಲಕ್ಷ ಜನ ಅಂಗವಿಕಲರಾಗ್ತಾರೆ ಪ್ರಿಯರೇ. ಎಷ್ಟು ಜನ? 35 ಲಕ್ಷ ಜನ ಅಂಗವಿಕಲರಾಗ್ತಾರೆ. ಆಮೇಲೆ ಅನೇಕ ರಸ್ತೆಗಳು, ಇಲ್ಲಾಂದರೆ ಅನೇಕ ಟ್ರೈನ್ಗಳಾಗಿರ್ಬೋದು, ಇಲ್ಲಾಂದರೆ ವ್ಯಾಪಾರದ ಸಂಸ್ಥೆ ಆಗಿರ್ಬೋದು, ಅನೇಕ ಏನಾಗುತ್ತೆ ಅಂತ ನೋಡುವಾಗ ಹೊಡೆತ, ಧಕ್ಕೆ ಉಂಟಾಗುತ್ತೆ. ವ್ಯಾಪಾರಕ್ಕೆ ಆಗಿರ್ಬೋದು, ಇಲ್ಲಾಂದರೆ ಅನೇಕ ಒಂದು ಕಂಪನಿಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇನ್ನು ಅನೇಕ ನಷ್ಟ ಉಂಟಾಗುತ್ತೆ ರೀ. ಯಾಕೆ ಅಂತ ನೋಡುವಾಗ ವಿಶ್ವದ ಮೊದಲನೇ ಯುದ್ಧ, ಮಹಾಯುದ್ಧ ನಡೆದಿದೆ. ಮತ್ತು ಯುದ್ಧ ಯಾತಕ್ಕಾಗಿ ನಡೆದಿದೆ? ಈ ಯುದ್ಧದಲ್ಲಿ ಏನೇನು ಯಂತ್ರಗಳನ್ನು ಬಳಸಿದ್ದಾರೆ, ಎಂಥ ಯಂತ್ರಗಳನ್ನು ಬಳಸಿದ್ದಾರೆ ಅವರು. ಇವಾಗ ಕೆಲವು ದೇಶಗಳಲ್ಲಿ ಯುದ್ಧ ನಡೆದಾಗ ಅದಕ್ಕಿಂತ ಮುಂಚಿತವಾಗಿ ಕತ್ತಿಗಳನ್ನು, ಇಲ್ಲಾಂದರೆ ಆಯುಧಗಳನ್ನು ಬಳಸಿ ಅನೇಕರನ್ನು ಕೊಂದಾಕ್ತಾ ಇದ್ದರು. ಇವಾಗ ಮೊದಲನೇ ವಿಶ್ವ ಯುದ್ಧ ನಡೆದಿದೆಯಲ್ವಾ, ಈ ಯುದ್ಧದಲ್ಲಿ ಎಂತೆಂಥ ಯಂತ್ರಗಳನ್ನು ಬಳಸಿದ್ದಾರೆ ಒಂದ್ಸರಿ ಅದೊಂದು ಕೂಡ ಇಮೇಜ್ ಹಾಕ್ಪ. ಈ ಮಹಾಯುದ್ಧದಲ್ಲಿ ಹಿಂದೆಂದೂ ಕಂಡರಿಯದ ಹೊಸ ಶಸ್ತ್ರಾಸ್ತ್ರಗಳ ಯುದ್ಧ ವಿಮಾನಗಳು, ನವೀನ ಯುದ್ಧ ನೌಕೆಗಳು, ಟ್ಯಾಂಕರ್ಗಳು, ಜಲಾಂತರ್ಗಾಮಿಗಳು ಹಾಗೂ ಸ್ಫೋಟಕ ಯಂತ್ರಗಳು, ವಿವಿಧವಾದ ಮಾರಣ ಆಯುಧಗಳನ್ನು ಬಳಸಿದರು. ಅದರಿಂದ ಸಾವು ನೋವು ನಷ್ಟ ಅಪಾರವಾಗಿದೆ. ಅಂದರೆ ಇದರಲ್ಲಿ ಯುದ್ಧ ವಿಮಾನಗಳು ಬಳಸಿದ್ದಾರೆ, ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಟ್ಯಾಂಕರ್ಗಳು, ಜಲ ಅಂತರ್ಗಾಮಿಗಳು, ಸ್ಫೋಟಕ ಯಂತ್ರಗಳು, ವಿವಿಧವಾದ ಮಾರಣ ಆಯುಧಗಳು ಅಂತೀರಿ. ಅಂದರೆ ಒಂದು ಸಾರಿ ಗಮನಿಸ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಇದು 1ನೇ ಶತಮಾನದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು, ಅಂದರೆ ನೋಡದೇವಿರುವಂಥ ವಿಷಯಗಳು. ಮಹಾಸೈನ್ಯಕ್ಕೆ ಯಾವುದಕ್ಕೆ ಹೋಲಿಸಿದೆ ಅಂದರೆ ಮಿಡಿತೆಗಳಿಗೆ, ಆಮೇಲೆ ಕುದುರೆಗಳಿಗೆ, ಆಮೇಲೆ ಅನೇಕ ವಿಧವಾದಂಥ ರೀತಿಯಲ್ಲಿ ಹೋಲಿಸ್ತಾರೆ. ಇವು ಯಾವಂತೂ ನೋಡುವಾಗ ನೋಡಿ, ಯುದ್ಧ ವಿಮಾನಗಳು ಒಂದು ಕಾಲದಲ್ಲಿ ಇದೆಯಾ, ಯುದ್ಧ ವಿಮಾನಗಳಿದೆಯಾ, ಟ್ಯಾಂಕರ್ಗಳಿದೆಯಾ, ಇಲ್ಲಾಂದರೆ ಅನೇಕ ಮಾರಣ ಆಯುಧಗಳಿದೆಯಾ, ಅನೇಕ ಬಾಂಬುಗಳಿದೆಯಾ, ಒಂದು ಕಾಲದಲ್ಲಿ ಯುದ್ಧ ವಿಮಾನಗಳಿದೆಯಾ,